ಫಸ್ಟು ಬೇಸ್ ಲೈನ್ ಲಾಕ್ ಬಿಟ್ಟು ಸೆಕೆಂಡ್ ಬೇಸ್ ಲೈನ್ ಲಾಕ್ಗೆ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ 3 ಚೈನ್ಸ್ ಹಾಕ್ಕೊಳ್ಳಿ. 1 2 3 ಚೈನ್ ಹಾಕಿ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲ ಅದೇ 3 ಚೈನ್ ಗ್ಯಾಪ್ಗೆ ಲೆಫ್ಟ್ ಸೈಡಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. 3 ಚೈನ್ ಗ್ಯಾಪಿಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅಗೈನ್ 3 ಚೈನ್ಸ್ ಹಾಕಬೇಕು. 1 2 3 ಚೈನ್ ಹಾಕಿ ನೆಕ್ಸ್ಟ್ ಅಗೈನ್ ಮತ್ತೆ ಇನ್ನೂ 3 ಚೈನ್ ಲೆಫ್ಟ್ ಸೈಡಲ್ಲಿ ಏನಿರುತ್ತೆ ಅದೇ 3 ಚೈನ್ ಗ್ಯಾಪಿಗೆ ಇನ್ನೊಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನಾವೇನು ಕಂಬ ಹಾಕ್ಕೊಂಡಿದ್ವಿ ಅಲ್ಲ, ಬ್ಲೂ ಕಲರಲ್ಲಿ ಕಂಬ ಹಾಕ್ಕೊಂಡಿದ್ದೀನಲ್ಲ, ಆ ಕಂಬದ ಮೇಲ್ಗಡೆ ಡಾಟ್ಸ್ ಇರುತ್ತಲ್ಲ ಮೇಲ್ಗಡೆ, ಆ ಡಾಟ್ ಒಳಗಡೆಯಿಂದ ದಾರ ತಂದು 2 ದಾರ ಒಂದು ಮಾಡಿ ಮತ್ತು 2 ದಾರ ಒಂದು ಮಾಡ್ಕೊಬೇಕು. ಡಬಲ್ ಕ್ರೋಶೆಟ್ ಮಾಡಿಕೊಂಡು ದಾರನ ಸ್ವಲ್ಪ ಮೇಲ್ಗಡೆ ಮಾಡ್ಕೊಳ್ಳಿ. ಮೇಲ್ಗಡೆ ಮಾಡಿಕೊಂಡು ಒಂದು ಸ್ಮಾಲ್ ಮೆಟಲ್ ಬೀಡ್ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಪಕ್ಕದಲ್ಲಿರೋ ಕಂಬದ ಓಲ್ ಏನಿದೆ ಮೇಲ್ಗಡೆ ಕಾಣಿಸ್ತಿದೆ ಅಲ್ಲ ವಿಡಿಯೋದಲ್ಲಿ, ಆ ಓಲ್ ಒಳಗಡೆಯಿಂದ ದಾರ ತಂದು ಮತ್ತೆ 2 ದಾರನ ಒಂದು ಮಾಡಬೇಕು, ಮತ್ತೆ 2 ದಾರನ ಒಂದು ಮಾಡಬೇಕು. ಇದೇ ಥರ ಕಂಬದ ಮೇಲೆ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಜೊತೆಗೆ ಬೀಡ್ ಇನ್ಸರ್ಟ್ ಮಾಡ್ಕೋಬೇಕು. ಒಂದು ಕಂಬ ಆಗಿದ ತಕ್ಷಣ ಬೀಡ್ ಇನ್ಸರ್ಟ್ ಮಾಡಿ ಪಕ್ಕದಲ್ಲೂ ಒಂದು ಕಂಬ ಮಾಡಿ ಮತ್ತೆ ಬೀಡ್ ಇನ್ಸರ್ಟ್ ಮಾಡಬೇಕು. ಇದೇ ಥರ ಕಂಬ ಬ್ಲೂ ಕಲರಲ್ಲಿ ನಾವು ಏನು ಹಾಕಿದ್ದೀವಿ ಕಂಬ, ಆ ಕಂಬ ಪೂರ್ತಿ ಕಂಪ್ಲೀಟ್ ಆಗೋಷ್ಟು ಇಲ್ಲಿ ಡಬಲ್ ಕ್ರೋಶೆಟ್ ಮಾಡಿಕೊಂಡು ಬೀಡ್ ಜೊತೆಗೆ ಬೀಡ್ ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಕಂಬದೊಳಗಡೆಯಿಂದ ತಂದು 2 ದಾರ ಒಂದು 2 ದಾರ ಒಂದು ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಬೇಕು. ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಡಬಲ್ ಕ್ರೋಶೆಟ್ ಏನಿತ್ತು ಕಂಬಕ್ಕೆ ಮತ್ತೆ ಒಂದು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ತೆಗೆದು ಕಂಬ ಒಳಗಡೆಯಿಂದ ದಾರ ತಂದು 2 ದಾರ ಒಂದು ಮಾಡಿ 2 ದಾರ ಒಂದು ಮಾಡಿ ಬೀಡ್ ಇನ್ಸರ್ಟ್ ಮಾಡ್ಕೋಬೇಕು. ಕಂಬದ ಮೇಲೆಲ್ಲ ಪೂರ್ತಿ ಡಬಲ್ ಕ್ರೋಶೆಟ್ ಆದಮೇಲೆ ಲೆಫ್ಟ್ ಸೈಡಲ್ಲಿ 3 ಚೈನ್ ಏನು ಗ್ಯಾಪ್ ಇರುತ್ತಲ್ಲ ಆ 3 ಚೈನ್ ಗ್ಯಾಪಿಗೆ ಒಂದು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕಿ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಏನಿತ್ತು ಆ 3 ಚೈನ್ ಗ್ಯಾಪಿಗೆ ಮತ್ತೆ ಒಂದು ಲಾಕ್ ಮಾಡಿ ಹಾಗೇನು ಕಂಬಗಳನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ನಿಮಗೆ ಈ ಡಿಸೈನ್ ಫುಲ್ ವೀಡಿಯೋ ಬೇಕು ಅಂದರೆ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇನ್ಸ್ಟಾ ಪೇಜ್ನ ಫಾಲೋ ಮಾಡಿ, ನಿಮಗೆ ವೀಡಿಯೋ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ. ಹಾಗೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.